ಬೆಣ್ಣಂಗೂರು ಗ್ರಾಮವು ಸಹೋದರತ್ವ, ಪ್ರೀತಿ ಮತ್ತು ಏಕತೆಯ ಪ್ರತೀಕವಾಗಿರುವ ಗ್ರಾಮವಾಗಿದ್ದು, ಇಲ್ಲಿ ವಾಸಿಸುವ ಪ್ರತಿಯೊಬ್ಬರೂ ಪರಸ್ಪರ ಸಹಾಯ ಭಾವದಿಂದ ಜೀವನ ಸಾಗಿಸುತ್ತಿದ್ದಾರೆ. ಗ್ರಾಮದ ಯುವಕರು ಸದಾ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ಕಷ್ಟದಲ್ಲಿರುವವರಿಗೆ ನೆರವಾಗುವ ಮನೋಭಾವವನ್ನು ತೋರಿಸುತ್ತಿದ್ದಾರೆ. ಹಿರಿಯರು ತಮ್ಮ ಅನುಭವದ ಬೆಳಕಿನಲ್ಲಿ ಯುವಕರಿಗೆ ಮಾರ್ಗದರ್ಶನ ನೀಡುತ್ತಾ ಗ್ರಾಮವನ್ನು ಅಭಿವೃದ್ಧಿಯ ದಾರಿಗೆ ಕರೆದೊಯ್ಯುತ್ತಿದ್ದಾರೆ. ಇನ್ನು ಶಿಕ್ಷಣ, ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಬೆಣ್ಣಂಗೂರು ಗ್ರಾಮವು ತನ್ನದೇ ಆದ ವಿಶೇಷ ಗುರುತನ್ನು ಪಡೆದಿದೆ ಎಂದು ಯುವಕರ ಆಶಾ ಕಿರಣ, ಬಡವರ ಬಂಧು ಎಂದೇ ಹೆಸರಾಗಿರುವ ನಾಯಕರಹಳ್ಳಿಯ ಯುವ ಸಮಾಜ ಸೇವಕ ವಿನಯ್ ಬೈರೇಗೌಡ ತಿಳಿಸಿದರು. ಅವರು ತಮ್ಮ ಜನ್ಮದಿನದ ಸಂಭ್ರಮವನ್ನು ಬೆಣ್ಣಂಗೂರು ಗ್ರಾಮದ ಅಭಿಮಾನಿಗಳ ಆಹ್ವಾನದ ಮೇರೆಗೆ ಬೆಣ್ಣಂಗೂರು ಗ್ರಾಮಕ್ಕೆ ತೆರಳಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬ ಆಚರಿಸಿಕೊಂಡು ಮಾತನಾಡಿದರು. ಈ ಗ್ರಾಮದ ಜನರ ಆತ್ಮೀಯತೆ, ಆತಿಥ್ಯ ಮತ್ತು ಒಗ್ಗಟ್ಟು ನನಗೆ ಸದಾ ಪ್ರೇರಣೆಯಾಗಿದೆ. ನನ್ನ ಹುಟ್ಟುಹಬ್ಬವನ್ನು ಇಂತಹ ಪ್ರೀತಿಯಿಂದ ಆಚರಿಸಿದ ಪ್ರತಿಯೊಬ್ಬ ಗ್ರಾಮಸ್ಥರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದವೇ ನನ್ನ ಸೇವಾ ಜೀವನಕ್ಕೆ ದೊಡ್ಡ ಶಕ್ತಿ. ಮುಂದೆಯೂ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ ಗ್ರಾಮದ ಅಭಿವೃದ್ಧಿಗೆ ಕೈ ಜೋಡಿಸುವುದು ನನ್ನ ಜವಾಬ್ದಾರಿ ಅಂತ ಕೂಡ ಹೇಳಿದರು. ಅದೇ ರೀತಿ ವರದೇನಹಳ್ಳಿ ಹಾಗೂ ಕಾಮದೇನಹಳ್ಳಿಗೂ ತೆರಳಿ ಅಲ್ಲಿಯೂ ಸಹ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ವಿನಯ್ ಬೈರೇಗೌಡ, ಬೆಣ್ಣಂಗೂರು ಗ್ರಾಮದ ವೆಂಕಟರೆಡ್ಡಿ, ಮಂಜುನಾಥ್ ಬಿಜೆ, ನಾಗೇಶ್ ಬಿವಿ, ಬ್ರಿಂಗೇಶ್ ನಾರಾಯಣಸ್ವಾಮಿ, ಮಂಜುನಾಥ್, ಶಂಕರ್, ಜಯರಾಮರೆಡ್ಡಿ, ಗೋಪಾಲರೆಡ್ಡಿ ಸೇರಿ ಇನ್ನೂ ಹಲವರು ಹಾಜರಿದ್ದರು. ಈ ಹುಡುಗರ ಕವರ್ ಮಾಡ್ಕೊ. ಬಂದ್ರಪ್ಪ ಈ ಕಡೆ ಸ್ವಲ್ಪ ಬರ್ರಿ ಬರ್ರಿ ಈ ಕಡೆ ಬರ್ರಿ. ಅದೊಂದೇ ಸಾಕು ಬಿಡ್ರೆ, ನೀವೆಲ್ಲ ಕಟ್ ಮಾಡಿ ಮಕ್ಕಳು ಕೊಟ್ಬಿಡಿರಿ. ಏನಿಲ್ಲೇನು ಪೇಪರ್ ಏನಿಲ್ಲೇನು ನಾಯಕರಲ್ಲಿ ವಿನಯ್ ಬೈರೇಗೌಡನವರು ಮುಂದಿನ ದಿನಗಳಲ್ಲಿ ಒಂದು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋಕ್ಕೆ ಇಚ್ಛೆಯಿಂದಿದ್ದಾರೆ. ಅಂಥ ವ್ಯಕ್ತಿನ ಇವತ್ತು ಬರ್ತ್ಡೇ ಒಂದು ಸಣ್ಣ ಸೆಲೆಬ್ರೇಷನ್ ಮಾಡಬೇಕಂತ ಹೇಳಿ ನಾವು ಕೇಳ್ಕೊಂಡಾಗ ಬರ್ತೀವಿ ಅಂತ ಹೇಳಿದ್ರು. ಹಾಗಾಗಿ ನಮ್ಮೂರಿಗೆ ಬಂದು ಒಂದು ಸಣ್ಣ ಒಂದು ಸೆಲೆಬ್ರೇಷನ್ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ಎಲೆಕ್ಷನಲ್ಲಿ ಒಂದು ಉತ್ತೀರ್ಣರಾಗಲಿ ಅಂತ ಹೇಳ್ತಾರೆ. ನಮಸ್ಕಾರ. ಈ ಗ್ರಾಮದ ನಮ್ಮ ಶ್ರೀನಾಥ್ ಅವರು, ಮುನಂಕಣ್ಣವರು, ಗ್ರಾಮಸ್ಥರು, ಮಧು, ಆಮೇಲೆ ಗೌಡ, ಸಂತೋಷ, ಇವರೆಲ್ಲರೂ ಆಹ್ವಾನದ ಮೇರೆಗೆ ನನ್ನ ಹುಟ್ಟುಹಬ್ಬ ಇಲ್ಲಿ ಆಚರಣೆ ಮಾಡಬೇಕು, ನೀವು ಬರಬೇಕು ನಮ್ಮೂರಿಗೆ ಅಂತ ಹೇಳಿದಾಗ ನಾನು ಅವ್ರ ಮಾತು ಮೀರೋಕ್ಕಾಗದೆ ನಾನು ಅವ್ರಗಳ ಅಭಿಮಾನ ಅವರು ನನ್ನ ಮೇಲೆ ಇಟ್ಟಿರೋದಕ್ಕೆ ನಾನು ಬಂದಿದ್ದೀನಿ. ಬಂದು ಅವರು ನನಗೆ ಇಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ. ನಾನು ಈ ವರದೇನಹಳ್ಳಿ ನಮ್ಮ ಶ್ರೀನಾಥು, ನಮ್ಮ ಸ್ನೇಹಿತರು ನಮ್ಮ ಮೇಲೆ ಅಪಾರ ಅಭಿಮಾನ ಇಟ್ಕೊಂಡಿದ್ದಾರೆ. ಅವರ ಅಭಿಮಾನಕ್ಕೆ ನಾನು ಚಿರಋಣಿ ಆಗಿರ್ತೀನಿ. ಶ್ರೀನಾಥ್ ಅವರು ಮುಂದಕ್ಕೆ ನಮಗೆ ಭಾಳ ಆತ್ಮೀಯರಾಗಿರ್ತಾರೆ. ಹಂಗೆ ಹೇಳಿ ನಾನು 4 ಮಾತು ಹೇಳಿ ಮುಗಿಸ್ತೀನಿ.
ಒಂದು ನಿಮಿಷ. ಬೆಣ್ಣಂಗೂರು ಗ್ರಾಮದ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ KM ವೆಂಕಟರೆಡ್ಡಿ ಆದ ನಾನು ನಮ್ಮ ಪಕ್ಕದ ಗ್ರಾಮದ ನಾಯಕರಲ್ಲಿ ದಿವಂಗತ ಬೈರೇಗೌಡರ ಮೊಮ್ಮಗರಾದಂತಹ ವಿನಯ್ ಬೈರೇಗೌಡರು ಹುಟ್ಟುಹಬ್ಬದ ಪರವಾಗಿ ನಮ್ಮ ಊರಿನ ವಿನಯ್ ಅವರ ಪರವಾಗಿ ಇಲ್ಲಿ ನೆರೆದಿಕ್ಕಂಥ ಎಲ್ಲ ಸಂಗಡಿಗರು ಅವರ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ನಾವೆಲ್ಲರೂ ಸಂತೋಷದಿಂದ ಹಂಚಿಕೊಳ್ಳುತ್ತಿದ್ದೇವೆ. ಇದರ ಪರವಾಗಿ ಇವರು ಮುಂದಿನ ಏಳಿಗೆಗಾಗಿ ಸಮಾಜ ಸೇವಕರಾಗಿ ಓಳೂರು ಹೋಬಳಿ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಹೀಗೆ ಮುಂದುವರಿಯಲಿ ಎಂದು ಆಶೀರ್ವಾದಿಸುತ್ತೇವೆ. ನಾನು ಶಿಕ್ಷಕರು. ನಾವು 2 ತಿಂಗಳ ಹಿಂದೆ ಒಂದು ನಾಟಕ ಆಡಬೇಕಾಗಿತ್ತು ನಮ್ಮೂರಲ್ಲಿ. ಆದ್ದರಿಂದ ನಮ್ಮ ದೇವರಾಜಣ್ಣ ಮತ್ತು ನಮ್ಮ ನಾಗೇಶ್ ಅಣ್ಣವರ ಮುಖಾಂತರ ನಮ್ಮ ಬೈರೇಗೌಡ ಸರ್ನ ಕಾಂಟ್ಯಾಕ್ಟ್ ಮಾಡಿದಾಗ ಯಾವುದೇ ಮುಚ್ಚುಮರೆ ಇಲ್ಲದೆ ಡೈರೆಕ್ಟಾಗಿ ನಮಗೆ ಅವರ ಧನ ಸಹಾಯ ಅವರ ತನು ಮನ ಧನ ಎಲ್ಲ ಅರ್ಪಿಸಿ ನಮ್ಮ ಗ್ರಾಮನ ಯಶಸ್ವಿಗೊಳಿಸಿದ್ದಾರೆ. ಆದ್ದರಿಂದ ನಮ್ಮ ಗ್ರಾಮಸ್ಥರ ಪರವಾಗಿ ನಮ್ಮ ವಿನಯ್ ಬೈರೇಗೌಡ ಸರ್ಗೆ ಹೃತ್ಪೂರ್ವಕವಾದ ಕೋರಲು ಇಷ್ಟಪಡ್ತೀನಿ. ಸಹಕಾರ ಯಾವಾಗಲೂ ನಮ್ಮ ಮೇಲೆ ಹಿಂಗೆ ಇರಲಿ ಅಂತ ಭಾವಿಸ್ತಾ ಇದ್ದೀವಿ ಸರ್. ಬೆಣ್ಣಂಗೂರು ಗ್ರಾಮಸ್ಥರು ನನಗೆ ಭಾಳ ಆತ್ಮೀಯರಾಗೋಗಿದ್ದಾರೆ. ನನಗೆ ಬೇರೆ ಊರುಗಳು ಎಲ್ಲ ಊರುಗಳಿಗಿಂತ ಸ್ವಲ್ಪ ಹೆಚ್ಚಾಗಿ ನನ್ನ ಮೇಲೆ ಒಲವು ತೋರಿಸ್ತಾ ಇದ್ದಾರೆ. ಯಾಕಂದರೆ ಅವರು ನಮ್ಮ ಪಕ್ಕದೂರು ನಮ್ಮೂರು ಎರಡೂ ಒಂದೇ ಊರು ಥರನೇ ಅವರು ಭಾವನೆ ಮಾಡಿದ್ದಾರೆ. ಹಾಗಾಗಿ ನಾನು ಈ ಹೋಬಳಿ ಮಟ್ಟದಲ್ಲಿ ಓಡಾಡ್ತಾ ಇರೋದು ಅವರಿಗೆ ಭಾಳ ಸಂತೋಷ ಇದೆ. ಅವರು ನನ್ನ ಅಭಿನಂದಿಸ್ತಾ ಇದ್ದಾರೆ. ಅವರು ಈ ಹುಟ್ಟುಹಬ್ಬಕ್ಕೆ ನೀವು ಇಲ್ಲಿ ನಮ್ಮ ಊರಿಗೆ ಬರಬೇಕು, ನಾವು ಎಲ್ಲರೂ ಇಲ್ಲಿ ಹುಡುಗರು ಯೂತು ಎಲ್ಲರೂ ಸೇರಿ ನಿಮ್ಮನ್ನು ಬರಲೇಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದ್ದಕ್ಕೆ ನಾನು ಅವ್ರ ಮಾತು ಮೀರಕ್ಕೆ ಆಗದೆ ಇಲ್ಲಿ ಈಗ ಸಮಯ 8:30 ಆದ್ರೂ ಅವರು ನನಗೋಸ್ಕರ ಇಲ್ಲಿ ಕಾಯ್ತಾಯಿದ್ರು. ನಾನು ಬಂದು ಅವ್ರ ಜೊತೆಯಲ್ಲಿ ಹುಟ್ಟುಹಬ್ಬ ಆಚರಿಸ್ಕೊಂಡು ಈಗ ಅವ್ರಿಗೆಲ್ಲ ಒಂದು ದೊಡ್ಡ ಧನ್ಯವಾದಗಳು ಹೇಳಿ, ಹೀಗೆ ನನ್ನ ಮೇಲೆ ಅಭಿಮಾನ ಹಂಗೆ ಇರಲಿ, ಅವ್ರ ಮೇಲೆ ಸದಾ ವಿಶ್ವಾಸ ನನಗಿರುತ್ತೆ, ಅವ್ರ ಚಿರಋಣಿಯಾಗಿ ನಾನು ಇರ್ತೀನಿ ಅಂತ 4 ಮಾತು ಹೇಳ್ತಾ ಇದ್ದೀನಿ. ಇನ್ನು ಬೇರೆ